ರೀ ಹುಡುಗನ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೆ ಅವ್ನಿಗೆ ಗೊತ್ತಿಲ್ಲದೆ ಅವ್ನ ಹಿಂದೆ ಒಂದು 5 ಜನ CBI ಆಫೀಸರ್ಸ್ ಗಳನ್ನ ಬಿಟ್ಬಿಡಿ ಅಂಡ್ ಅವ್ನ ಫೋಟೋನ ಇಂಡಿಯನ್ ಆರ್ಮಿಲಿ ಇರೋ ಎಲ್ಲ ಸೋಲ್ಜರ್ಸ್ಗೂ ತೋರಿಸಿ ಅವ್ನು ಇಂಡಿಯಾದವನೇನಾ ಅಥವಾ ಪಾಕಿಸ್ತಾನಿ ಸ್ಪೈ ಅಂತ ಕೇಳಿ ಬೇಗ ಕೇಳ್ಬಿಟ್ಟು ಹೇಳಿ, ಫೋನ್ ಮಾಡಿ ಹೇಳಿ ನಂಗೆ. ಹುಡುಗನ ಅಪ್ಪ ಅಮ್ಮನ ಅವ್ನ ಮುಂದೆನೆ ಕೊಚ್ಚಾಕಿ ಅದನ್ನ ನೋಡಿ ಅವನೇನೋ ಸಿಟ್ ಮಾಡ್ಕೊಂಡು ನಿಮ್ಮನ್ನ ಸಾಯ್ಸಕ್ ಬಂದ ಅಂದ್ರೆ ಅವ್ನಿಗೆ ತಾಳ್ಮೆ ಎಲ್ಲ ಸಣ್ಣ ವಿಷಯಕ್ಕೂ ಸಿಟ್ ಮಾಡ್ಕೊಳ್ಳೋ ಕೋಪಿಷ್ಟ ಅಂತ ಅರ್ಥ. ಅಂತ ನನ್ನ ಮಕ್ಳಿಗೆ ಹೆಣ್ಮಕ್ಳು ಕೊಡ್ಕೊಂಡು ನಾವಿಲ್ಲಿ ಕಣ್ಣೀರ್ ಹಾಕಕ್ಕಾಗಲ್ಲ ಇಲ್ಲಿ. ಅವ್ನ ಮನೆ ಅಕ್ಕ ಪಕ್ಕ ಇರೋರ್ಗೆ ಕೇಳಿ ಅವ್ನಿಗೆ ಏನಾದ್ರು ಹಳೆ ಲವರ್ ಇದ್ಲಾ ಅಂತ. ಇನ್ನೂ ಡೌಟ್ ಬಂದ್ರೆ ಅವ್ನ ಕೆಲಸ ಮಾಡೋ ಕಡೆ ಕೇಳಿ ಅವ್ನಿಗೆ ಏನಾದ್ರು ಹಳೆ ಲವರ್ ಇದ್ಲಾ ಅಂತ. ಇನ್ನೂ ಡೌಟ್ ಬಂದ್ರೆ ಅವ್ನು ಹಳೆ ಲವರ್ಗೆ ಕೇಳಿ ಅವ್ನಿಗೆ ಏನಾದ್ರು ಹಳೆ ಲವರ್ ಇದ್ಲಾ ಅಂತ. ಹುಡುಗನ್ ಫ್ರೆಂಡ್ ಸರ್ಕಲ್ ಎಲ್ಲ ಚೆನ್ನಾಗಿದೆ ನೋಡಿ. ಈ ಪ್ರೈಮ್ ಮಿನಿಸ್ಟರ್, ಸುಪ್ರೀಂ ಕೋರ್ಟ್ ಜಡ್ಜ್, ಟೀಮ್ ಇಂಡಿಯಾ ಕ್ಯಾಪ್ಟನ್, ಈ ತರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ಬೇಕು. ಈ ಪೋಲಿ ಪೋಖ್ರಿ ಅಲ್ಲಿಯ ಹುಡುಗರ ಜೊತೆ ಎಲ್ಲ ಇರೋರ್ಗೆ ಹೆಣ್ಮಕ್ಳು ಹುಡುಗ ಕಾರಲ್ಲಿ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಕ್ ಜಾಗ ಇದ್ರು ಕೂಡ ಬೇಕಂತ ಹಿಂದ್ಗಡೆಯಿಂದ ಹೋಗಿ ಬ್ಯಾಕ್ ಟು ಬ್ಯಾಕ್ ಹಾರ್ ನೋಡಿರಿ. ಅವ್ನೇನಾದ್ರು ನಿಮ್ ಕಡೆ ನೋಡಿ ಜಾಗ ಬಿಟ್ಟಿದ್ದೀನಲ್ಲೋ ಹೋಗೋ ಬೋಳಿ ಮಗನೆ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ನ್ ಕೆಟ್ಟ ಮಾತ್ ಮಾತಾಡಲ್ಲ, ತುಂಬಾ ಗುಡ್ ಬಾಯ್ ಅಂತ ಅರ್ಥ. ಹುಡುಗನ್ ಮನೆ ಕಡೆ ದುಡ್ಡು ಕಾಸಿಗೆಲ್ಲ ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರೆ, ಬಟ್ ನಾವ್ ಅವ್ರು ಹೇಳಿದ್ ನಂಬ್ಕೊ ಕುತ್ಕೊಳ್ಳೋದ್ ಬೇಡ. ಇವತ್ ನೈಟ್ ಒಂದ್ 5 ಜನ ಕಳ್ಳರನ್ನ ಕಳ್ಸಿ ಅವ್ರ ಮನೆ ಹಣ ಒಡವೆನೆಲ್ಲ ಕದ್ಕೊ ಬರಕ್ ಹೇಳಿ, ಜೊತೆಗೆ ಅವ್ರ ತೋಟಕ್ಕೂ ಅವ್ರ ಕೈಲ ಬೆಂಕಿ ಇಡ್ಸ್ಬಿಡಿ. ಬೆಳಿಗ್ಗೆ ಎದ್ದು ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಹೋದ್ರೆ ಹೋಯ್ತು ಗುರು ಅಂತ ಹೇಳ್ದ ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಕಾಸಿಗೆ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಅರ್ಥ. ರೀ ನಂಗೆ ಯಾಕೋ ಗಂಡಸ ಅನ್ನೋದ್ರ ಬಗ್ಗೆನೇ ಡೌಟ್ ಬರ್ತಾ ಇದೆ. ಒಂದ್ ಕೆಲಸ ಮಾಡಿ ಅವ್ನ್ ಮುಂದೆ ಹೋಗಿ ಬಿಗ್ ಬಾಸ್ ನ ಪ್ಲೇ ಮಾಡಿ, ಅವ್ನೇನಾದ್ರು ಅದನ್ನ ನೋಡದೆ ಎದ್ದೋದ ಅಂತ ಹೇಳಿದ್ರೆ ಅವಾಗ ನಾವು ನಮ್ಮ ಮಗಳನ್ನ ಧೈರ್ಯವಾಗಿ ಕೊಡ್ಬೋದು.